ಜನರಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಬಂದವನು ಯಾರು ಅಂತ ನಿಮಗೆ ತಿಳಿದಿರ್ಲಿಕ್ಕಿಲ್ಲ. ವರ್ತಮಾನ ಕಾಲದಲ್ಲಿ ಶೋಣಿತವನ್ನು ಆಳುತ್ತಿರುವಂತಹ ಶುಂಭಾಕ್ಯನ ಅಮಾತ್ಯನಾದಂತಹ ಸುಗ್ರೀವನೇ ನಾನು. ಸರಿ, ವಯೋವೃದ್ಧನು ಜ್ಞಾನವೃದ್ಧನು ಎನ್ನುವಂತಹ ಕಾರಣಕ್ಕಾಗಿ ನಿಮ್ಮಲ್ಲಿ ಸಂಧಾನ ಮಾಡುವರೆ ಶುಂಭದೇವರು ಕಳಿಸಿಕೊಟ್ಟಿದ್ದಾರೆ. ಸಂಧಾನವೇ? ಏನದು? ತಾಯೇ, ಪ್ರಪಂಚವನ್ನು ತಾಯಿಯ ಸ್ವರೂಪದಲ್ಲಿ ನೋಡುವಂತಹ ನೀನು ನಿನಗೆ ದುಷ್ಟರಾಗ್ಲಿ ಶಿಷ್ಟರಾಗ್ಲಿ ಮಕ್ಕಳೋಪಾದಿಯಲ್ಲಿ ಒಂದೇ ತಾನೆ. ತೂಗುವಂತಹ ಉಯ್ಯಾಲೆಯು ಏನನ್ನು ಸೂಚಿಸ್ತದೆ? ಮುಂದಕ್ಕೆ ಹೋಗುವಾಗ ಸುಖವನ್ನು, ಹಿಂದಕ್ಕೆ ಬರುವಾಗ ದುಃಖವನ್ನು, ಅಥವಾ ಮುಂದಕ್ಕೆ ನ್ಯಾಯವನ್ನು, ಹಿಂದಕ್ಕೆ ಅನ್ಯಾಯವನ್ನು, ಮುಂದಕ್ಕೆ ಸತ್ಯವನ್ನು, ಹಿಂದಕ್ಕೆ ಅಸತ್ಯವನ್ನು ಎಲ್ಲವನ್ನು ತೋರಿಸುವುದು ಉಯ್ಯಾಲೆಯ ಗುಣ. ಕೇವಲ 2 ಗುಣಗಳನ್ನು ಮಾತ್ರ ಉಯ್ಯಾಲೆ ಸೂಚಿಸುತ್ತದೆ. ಆದ್ರೆ ಉಯ್ಯಾಲೆಯಲ್ಲಿ ಕುಳಿತುಕೊಂಡಂತಹ ನೀನು 2 ಗುಣಗಳಿಗೂ ಬದ್ಧಳಾಗಿ ಜೀವನವನ್ನು ರೂಪಿಸಬಲ್ಲಂತಹ ಒಬ್ಬ ಸಾತ್ವಿಕ ಶಕ್ತಿ ನೀನು. ಸರಿ, ಅದಕ್ಕಾಗಿ ನಿನ್ನಲ್ಲಿ ವಿನಯದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದು ನಿನಗೆ ಸಮ್ಮತವಲ್ಲ. ಈ ಉಯ್ಯಾಲೆಯಿಂದ ಕೆಳಗಿಳಿದು ಚುಂಬಾಖ್ಯನನ್ನು ವರಿಸುವುದರ ಮೂಲಕವಾಗಿ ಇಡೀ ಶೋಣಿತವನ್ನು 3 ಲೋಕವನ್ನು ಬೆಳಗಿಸಬೇಕು ತಾಯೇ. ಮಾಡಿದರೆ ದೈತ್ಯಗೆ ಹರನವ ನುಡಿಯುವರ್ಯಾರೆಂದು ಬೀರಿ ಗರುಡ ರಸವಾಗ. ಅಯ್ಯೋ, ಏನಾಶ್ಚರ್ಯವಿದು! ಈತನ ಮಾತುಗಳನ್ನು ಕೇಳಿದ ತಕ್ಷಣವಾಗಿ ನಗು ಬಂದು ಹೋಯಿತಲ್ಲ. ನನ್ನ ನಗುವನ್ನು ಕಂಡಂತಹ ಈತ ಸಾವನ್ನಪ್ಪಿದ್ದಾನೆ. ಈತನನ್ನು ಹೀಗೆ ಬಿಡುವುದಲ್ಲ. ಒಂದು ವೇಳೆ ಹೀಗೆ ಬಿಟ್ಟೆನೆಂತಾದ್ರೆ ಶುಂಭನಲ್ಲಿ ನನ್ನ ವಿಚಾರವನ್ನು ತಿಳಿಸುವವರಾದರೂ ಯಾರು? ಈತನನ್ನು ಬದುಕಿಸಲೇಬೇಕು. ಅದಕ್ಕಾಗಿ ಕರುಣಾರಸವನ್ನೇ ಬೀರಿದ್ದೇನೆ. ಅಧಿಕ ಅದನ್ನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡಲಾಗಿ ಬಂದು ಬೆದರದಿರೆಯ ಜೊಗ್ಗೀವಾನ ಶುಂಭನಿಗೆ ನನ್ನನ್ನು ಮದುವೆಯಾಗಬೇಕೆ? ಆದ್ರೆ ಒಂದು ಬಾಲ್ಯದಲ್ಲಿ ಪಣವನ್ನು ಕಟ್ಟಿದವಳು ನಾನು. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಸೋಲಿಸುತ್ತಾರೋ ಅಂತವನನ್ನೇ ಮದುವೆಯಾಗುತ್ತೇನೆ ಎಂಬುದಾಗಿ ನಿನ್ನೊಡೆಯನಾದಂತಹ ಶುಂಭ ಫಲಾಟೇನೆ ಅಥವಾ ಅವನ ತಮ್ಮ ನಿಶುಂಭ ಫಲಾಟೇನೆ ಪ್ರತ್ಯಕ್ಷ ಶಂಭುವೇ ದಳಗಿರಿದು ಬಂದರೂ ನಾನು ಸೋಲಿಸಿದವರನ್ನು ಮಾತ್ರ ಮದುವೆಯಾಗುವುದು. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಅಮ್ಮ, ನಿನ್ನಲ್ಲಿ ವಾದ ಮಾಡುವಷ್ಟು ದೊಡ್ಡ ಸುಜ್ಞಾನಿಯಲ್ಲ ಎಂಬುದಾಗಿ ನನಗೆ ತಿಳಿಯಿತು. ಸರಿ, ಶುಂಭ ದಾಸನಾಗಿ ಬಂದಂತಹ ನಾನು ಮರಳಿ ಹೋಗುವಾಗ ದೇವಿ ದಾಸನಾಗಿ ಹೋಗುತ್ತೇನೆ ತಾಯಿ. ಸಂಧಾನವನ್ನು ಮುರಿತಾಳಂತೆ, ಸಂಕ್ರಮಣ ಎಂಬ ಹಾಗೆ ನಿಕ್ಷೇಪವನ್ನು ಮಾಡ್ತಾಳಂತೆ. ಆಕೆಯನ್ನು ನಿಂತ ಬಿಡುವುದು ನಾನು ಹೋಗುವುದು ಸರಿಯಲ್ಲ. ಎಲ್ಲಿ ದುಮ್ರಲಕ್ಕ
ಸಂಧಾನವನ್ನು ಬರೆದಂತೆ ನಿಜ ನಿಜ ಇದು ಬಂದವರು ನಾನು ಸಾಮಾನ್ಯನಲ್ಲ ನೂಬ್ರಲಾತರಣಿದ್ದೇನೆ ಬಂದ ಪಲ್ಲಕ್ಕೆ ಯಾರೇ ಬಾ ಧರಿಸಿ ರೈತರ ಶಿರಗಳನ್ನು ತಾಯಿನು
ಚಂಡ ಮುಂದರ ವೃಂದವನ್ನು ಚಂಡಾಡಿದಳಂತೆ ಅನ್ಯರನ್ನು ಕಳುಹಿಸಿ ಸುಖವಿಲ್ಲ ಚತುರಂಗ ಸೇನೆ ಸೇರಿ ನಾನು ಭವ್ಯವಾದಂತಹ ಪಾದದ್ವಯಗಳು ಪ್ರಭು ಸಭಾಮಂಡಲದಲ್ಲಿದ್ದಂತ ರಕ್ತ ಬಿಜಾಸುರ ಇದ ಸನ್ನಿಧಾನಕ್ಕೆ ಬಂದಿದ್ದೇನೆ ಪ್ರಭು. ಏನಿ ವಿಪರೀತಗಳು, ಯಾಕೆ ಈ ವಿಪರೀತಗಳು? ಸಭೆಗೆ ಸಭೆಯೇ ಎತ್ತುರಿತ್ತುಕೊಂಡಿದೆ. ಪ್ರಳಯ ಕಾಲದ ರುದ್ರನಂತೆ ಅತಾರೂಢರಾಗಿ ಆಯುಧ ಬಾಣಿಯಾಗಿದ್ದಿ ಅಂಬರವೇ ಕುಸಿದು ಹೋಯಿತೆ. ನಾನು ನಿಂತಿರುವಂತ ವಸುಂಧರಾ ಮಾತೆ ಬಾಯ್ತೆರೆದು ಹೋದಳೆ ಪ್ರಭು. ಸಪ್ತ ಸರದಿಗಳು ಭೋರ್ಗರೆಯುತ್ತಾ ಬಂದು ಈ ಶೋಣಿತ ನಗರಿಯಲ್ಲಿ ಒಂದಾಗಿ ಹೋಯಿತೆ. ಏನು ಕಾರಣ ತಿಳಿಸು ಪ್ರಭು. ನಮ್ಮವರೆಲ್ಲ ಸೇರಿಸಿಕೊಂಡಿದ್ದೇನೆ, ಹೊರಕ್ಕೆ ನಿಂತಿದ್ದೇನೆ. ವಿಶೇಷವಾಗಿ ಕಾಣ್ತಾ ಇದೆಯಾ ಕದಂಬ ಕಾಂತಾರಕ್ಕೆ ಧರಣಿಯನ್ನು ಎತ್ತದ ಮೂಲಕ ಸೋಲಿಸಿ ನನ್ನ ಅಂತಪುರಕ್ಕೆ ತಂದು ಆಕೆಯನ್ನು ಮದುವೆಯಾಗಕ್ಕಾಗಿ ಹೊರಗೆ ನಿಂತಿದ್ದೇನೆ. ಮದುವೆಯಾಗುವುದಕ್ಕೆ ಹೊರಟೆಯಾ ಪ್ರಭು? ಯಾಕೆ ಮತ್ತೆ ಹೇಳು. ಸನ್ನಿಧಾನದಲ್ಲಿ ಒಂದು ಅರಿಕೆ ಇದೆ, ಪಾಲಿಸಬೇಕು. ಕೇಳಿಲ್ಲ ಮಾತ ಮಾತಾರ
ಏತಗಿರಿ ಜೂನಿ ಭರೆಯಾದೆ ಮನದಲ್ಲಿ ವ್ಯರ್ಥ ಏತಗಿರಿ ಜೂನಿ ಭರೆಯಾದೆ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಮನಸ್ಸಿನ ಶರಕ್ಕೆ ಸಿಲುಕುತ್ತ ವರವನಿತೆಯ ಬಯಕೆ ಜಾಗಿದೆ ತೈತೇನಾದ ನಿನ್ನ ಪಾದದ್ವಯಗಳು ನನಗೆ ದಿವ್ಯ ಸನ್ನಿಧಾನ, ನನಗೆ ದಿವ್ಯ ಸನ್ನಿಧಾನವೇ ಹೌದು. ಒಂದು ಕಾಲದಲ್ಲಿ ಪಾತಾಳ ಲೋಕದಲ್ಲಿ ಹಂಡಲೆಯುತ್ತಾ ಇದ್ದವನು ನಾನು ಪ್ರಭು. ಕೈಯ ಕರವಾಳವನ್ನು ಕೊಟ್ಟೆ, ಮುತ್ತಿನ ಕಿರೀಟವನ್ನಿತ್ತೆ, ಸಭೆಗೆ ಕರೆಸಿಕೊಂಡೆ ತಂದೆ ನೀನು. ಬಂದ ಕ್ಷಣದಲ್ಲಿಯೇ ಸಪ್ತ ಮಂತ್ರಿಗಳಲ್ಲಿ ಶ್ರೇಷ್ಠನೇ ನೀನು ಅಂತ ದೊಡ್ಡದಾದಂತ ಪದವಿಯನ್ನು ಅನುಗ್ರಹಿಸಿದೆ ಪ್ರಭು. ನಿನ್ನ ಕೊಡುಗೆಯನ್ನು ಇಲ್ಲಿಯವರೆಗೆ ನಿನ್ನ ದೌರ್ಬಲ್ಯ ಅಂತ ಈ ರಕ್ತ ಬೀಜಾತುರ ಕನಸು ಮನಸ್ಸಿನಲ್ಲಿ ಎಣಿಸಿದವನಲ್ಲ. ಹಾಗೆ ಅಂತ ಇಂದಿನ ದಿವಸ ನಾನು ಆಲೋಚಿಸುತ್ತಾ ಇದ್ದೇನೆ. ರಕ್ಕಸ ವರ್ಗದ ಸಾಯಂಕಾಲವಿದು. ಶಿವನೇ, ನಾನು ಈಗಲೂ ಬರದೇ ಹೋದರೆ ಮತ್ತೆ ಯಾರಿದ್ದಾರೆ ಶೋಣಿತಾಪುರದಲ್ಲಿ? ನಿನ್ನನ್ನೊಮ್ಮೆ ಅವಲೋಕನ ಮಾಡಿದೆ. ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಮೇಲೆ ನಿನಗೆ ಮೋಹವೇ ತಂದೆ. ಎಷ್ಟೋ ಹೆಣ್ಣು ಮಕ್ಕಳು ನಿನ್ನ ಕಣ್ಣ ಮುಂಭಾಗಕ್ಕೆ ಬಂದರು, ಒಬ್ಬರ ಮೇಲೂ ನಿನಗೆ ಮನಸ್ಸಾಗಲಿಲ್ಲ. ನನ್ನ ಒಡೆಯ ಅನ್ನದಾತಾರ ಪ್ರಭು, ನಿನಗೆ ಕಾಮನಗಳುಂಟು ಹೊರತು ಕಾಮ ಎನ್ನುವುದನ್ನು ಕಂಡವರು ನಾನಲ್ಲ. ನಾವು ದೇವಲೋಕ ಪ್ರವೇಶ ಮಾಡಿದೆವು, ದೇವೇಂದ್ರಾದಿಗಳನ್ನು ಗಾರುಗೇಡಿಸಿದೆವು. ಅಪ್ಸರಾಂಗನೆಯರ ಸಾಲು ಬಂದು ಪಾದದ್ವಯಗಳಿಗೆ ಆನತರಾಗಿ ಅದೋ ನೃತ್ಯ ಮಾಡುವಂತಹ ಕಾಲಕ್ಕೆ ಎಷ್ಟು ಚಂದದ ಹೆಣ್ಣು ಮಕ್ಕಳಿದ್ರು ನೋಡು. ಯಾರ ಮೇಲೂ ನಿನಗೆ ಮೋಹವಾಯಿತೆ? ಕಾಣದ ಹೆಣ್ಣಿನ ಮೇಲೆ ಮೋಹಗೊಂಡೆಯ ತಂದೆ. ನಾನಿದಕ್ಕೆ ಏನು ಅಂತ ಹೇಳಬೇಕು ಪ್ರಭು? ತುಂಬಿ ತುಳುಕುತ್ತಿರುವಂತಹ ಸಭೆ ಈ ಶೋಣಿತಾಪುರತು. ಈಗಲೂ ರಕ್ತ ಬೀಜ ಬಾರದೆ ಹೋದ್ರೆ ಮತ್ತೆ ಯಾವಾಗ ಬರುವುದು? ಸ್ವಾಮಿಯೇ, ನನ್ನ ಒಡೆಯನನ್ನು ಒಡಿಸಿಕೊಡಬೇಕಾದ ಆ ಹೊಣೆಗಾರಿಕೆ ಇದ್ದುದರಿಂದಲೇ ಓಡೋಡಿಕೊಂಡು ಬಂದಿದ್ದೇನೆ. ಹೇಳಿದೆಯಲ್ಲ ನೀನು, ಚಂಡ ಮುಂಡರ ಮಾತನ್ನು ಕೇಳಿರುವಂತಹ ನೀನು ಆಕಾಶದಿಂದ ಕೆಳಗಿರಿಸಲ್ಪಟ್ಟಂತಹ ಬಂಗಾರದ ತೂಗುಯ್ಯಾಲೆ ಪ್ರಭು. ಆ ತೂಗುಯ್ಯಾಲೆಯಲ್ಲಿ ಏಕಾಂಗಿನಿಯೊಬ್ಬಳು ಆಡುತ್ತಾ ಇದ್ದಾಳೆ ಅಂತಾದ್ರೆ ಗಡ್ಡದೆಯ ಗುಂಡಿಗೆಗಳು ಚಲ್ಲನಿಸುವಂತಹ ಪ್ರದೇಶ ಕದಂಬಾವನದ ತುಹಿನಗಿರಿ. ಅಂತಹ ಪ್ರದೇಶದಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ ಪ್ರಭು? ಏನು ಅಂತ ಹೇಳಬೇಕು? ನೀನು ಭ್ರಮೆಯಾಗುವುದೇ ತಂದೆ. ಆ ಮನ್ಮಥನ 5 ಶರಗಳು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬಂತ ಪಂಚ ಬಾಣಗಳು ನಿನ್ನನ್ನು ನಾಟುವುದಕ್ಕುಂಟೇ ತಂದೆ. ಹಾಗಿದ್ದರೆ ಅದೋ ಕನ್ನಡಿಯಲ್ಲಿರುವಂತಹ ಗಂಟಿಗೆ ನಾವು ಕೈ ಹಾಕಿದಂತೆ ಆಗ್ತದೆ. ಕನ್ನಡಿಯಲ್ಲಿರುವ ಗಂಟು ಕೈಗೆ ಸಿಗುವುದಿಲ್ಲ. ಒಂದು ಕನ್ನಡಿ ಹೊಟ್ಟು ಹೋಗ್ತದೆ. ಅದಲ್ಲ ಅಂತಾದ್ರೆ ಕೈ ಇಬ್ಬಾಗವಾಗಿ ರಕ್ತ ಸೋರ್ತದೆ ಪ್ರಭು. ಸನ್ನಿಧಾನದಲ್ಲಿ ಈ ಶಿರವನ್ನು ಆನಿಸ್ತಾ ಹೇಳ್ತಾ ಇದ್ದೇನೆ, ನೀನು ನಂಬಿರುವಂತ ಆ ಹೆಣ್ಣು ಅವೈ ಆದಿಮಾ
ದೈತ್ಯವರರ ಸಂಹರಿಸುತ್ತ ತ್ರಿತ ಜಗ ಪುರಿಯೇ ದೈತ್ಯವರರ ಸಂಹರಿಸುತ್ತ ತ್ರಿತ ಜಗ ಪುರಿಯೇ ತರುಣಿಯನ್ನವಳಾಗಿ ಮಾಡಿ ದೈತ್ಯವರರ ಸಂಹರಿಸುತ್ತ ತ್ರಿತ ಜಗ ಸರ್ವೇಶ್ವರಿಯಲ್ಲಿ ಮೂಗ ಬೀರುವುದಿಗೋ ಸರಿಯೇ ದನುದೇಶ ಶ್ರೀರಂಗ ತನ್ನನ್ನು ತಾನರಿತೊಡೆ ತನ್ನರಿವೇ ತನಗೆ ಗುರು. ಪ್ರಭು, ನಿನಗೆ ನೀತಿ ಹೇಳುವುದಕ್ಕೆ ರಕ್ತಬೀಜಾಸುರ ಆಚಾರ್ಯ ಬೃಹಸ್ಪತಿಯಲ್ಲ, ಆಚಾರ್ಯ ಶುಕ್ರನಲ್ಲ. ಆದರೂ ನನ್ನ ತಿಳಿವಳಿಕೆಯ ಮಟ್ಟಿನಲ್ಲಿ ಅವಳ ಅಡಕವಾಗಿರುವಂತ ಮಹಾಶಕ್ತಿ ಪ್ರಭು, ಅವಳ ಆದಿಶಕ್ತಿ, ಅವಳ ಆದಿಯನ್ನು ಅಂತ್ಯವನ್ನು ಮಧ್ಯವನ್ನು ಕಾಣುವುದಕ್ಕೆ ನಮ್ಮೆರಡು ಕಣ್ಣುಗಳಿಗೆ ತ್ರಾಣ ಇಲ್ಲ ತಂದೆ, ನಮ್ಮೆರಡು ಕಣ್ಣುಗಳಿಗೆ ತ್ರಾಣ ಇಲ್ಲ. ಹಾಗಿದ್ರೆ ಅವಳನ್ನು ಹೇಗೆ ನೋಡಬೇಕು ಸ್ವಾಮಿಯೇ? ಮನದಾಳದ ಕಣ್ಣನ್ನು ತೆರೆದು ಆ ಮಹಾಮಾಯ ಯಾರು ಎಂಬುದನ್ನು ತಿಳಿದುಕೊಂಡ್ರೆ ಖಂಡಿತವಾಗಿಯೂ ನಮಗೆ ಅರ್ಥವಾಗ್ತದೆ. ಅವಳು ತರುಣಿಯಲ್ಲ, ಅವಳು ಆದಿಮಾಯಾದೇವಿ. ಅಸುರರೆನ್ನುವಂತಹ ಧರ್ಮವನ್ನು ಲೋಕದಿಂದ ಎಲ್ಲವಾಗಿಸಿ ಧರ್ಮವನ್ನು ಉಳಿಸುವುದಕ್ಕಾಗಿ ಪಣ ತೊಟ್ಟು ಬಂದಿದ್ದಾಳೆ. ಆವಾಗ ನೀನು ಕೇಳಬಹುದು, ಯಾಕೆ? ನಾವೇನು ಮಾಡಿದ್ದೇವೆ? ನಾವು ಮಾಡಿರುವಂತ ಅಪರಾಧ ಒಂದೇ ಎರಡೇ ಪ್ರಭು. ನಾವು ಮಾಡಿರುವಂತ ಅಪರಾಧ ದೇವರ ಕಡೆಗೆ ಸೋಲಾಗಲಿ ದೊಡ್ಡ ವಿಚಾರವಲ್ಲ. ದೇವಲೋಕದಲ್ಲಿ ಇಂದ್ರ ಸೋರುವುದಕ್ಕಾಗಿಯೇ ಇರುವವನು. ಆದರೆ ಆ ಬಳಿಕ ಚಂಡಮುಂಡರೊಡನೆ ಸಖ್ಯವನ್ನು ಬೆಳೆಸಿದೆವು. ಯಾವ ಲಾಭ ಆಯಿತು ಪ್ರಭು ನಮಗೆ? ಆದದ್ದು ನಷ್ಟ ಅಲ್ವೇ ಸ್ವಾಮಿಯೇ? ಜಗತ್ಸರ್ವಂ ದೈವಾಧೀನಂ ದೈವಂ ಮಂತ್ರಾಧೀನಂ ತನ್ಮತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಬ್ರಾಹ್ಮಣನ ಶಿರವನ್ನು ತಲೆಯಲ್ಲಿ ಉರುಳಿಸಿ ಆಯಿತು. ಬ್ರಹ್ಮತ್ಯ ದೋಷಕ್ಕೆ ಪಾತಕಿಯಾದವು ತಂದೆ, ಬ್ರಹ್ಮತ್ಯ ದೋಷಕ್ಕೆ ಒಳಗಾದೆವು. ಗೋವುಗಳನ್ನು ತರದಾರೆ ಸೆಳೆದುಕೊಂಡು ಬಂದವು. ಅದು ಮಾರ್ಗ ಮಧ್ಯದಲ್ಲಿ ತಲೆಯನ್ನು ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ರು ಚಂಡಮುಂಡರು. ಗೋಹತ್ಯ ಶಾಪ ತಟ್ಟಿ ಹೋಯಿತು. ಗರ್ಭಿಣಿಯ ಸ್ತ್ರೀಯರ ಉದರವನ್ನು ಬಾಕಿಯದ್ದು ಆ ಪಿಂಡವನ್ನು ಬೆತ್ತು ಬಿಟ್ರು. ಶಿಶುಹತ್ಯ ದೋಷ, ಸ್ತ್ರೀಹತ್ಯ ದೋಷ, ಹರಿದಾಡುತ್ತಿರುವಂತಹ ನಾಗಗಳು, ಸರ್ಪಗಳು ಯಾವ ದೋಷವನ್ನು ಮಾಡ್ತೇವೆ ತಂದೆ, ಅಂತವುಗಳನ್ನೆಲ್ಲ ಕಚರೆ ತರಿದು ಕೊಂದಾಯಿತು ತಂದೆ. ಪಂಚಮಹಾಪಾತಕಗಳು ಶೋಣಿತಾಪುರದ ಪುಣ್ಯ ಮಣ್ಣಾಗಿದ್ದ ಈ ನೆಲದಲ್ಲಿ ಯಥೇಚ್ಛವಾಗಿ ತಾಂಡವಾಡುತ್ತಾ ಇದೆ ಸ್ವಾಮಿಯೇ. ಕದಂಬಾವನದಿಂದ ಹರಿದು ಬರುತ್ತಿರುವಂತಹ ರಕ್ತದೋಕುಳಿ ನಿನ್ನ ಪೀಠವನ್ನು ಅಲಂಕರಿಸುವುದಕ್ಕೆ ಹೆಚ್ಚು ಹೊತ್ತಿಲ್ಲ. ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಮನಮಾಡಿ ಬಂದಿದ್ದಾಳೆ ಮಹಾಮಾತೆ. ಸ್ವಾಮಿಯೇ, ನಿನ್ನಲ್ಲಿ ನಾನು ಕೇಳ್ತೇನೆ, ಹೊತ್ತು ಮೀರಿಸುವುದಿಲ್ಲ. ಈ ಸಭೆಯನ್ನು ಹೀಗೆ ನಮಗೆ ಉಳಿಸಿಕೊಡಬೇಕು, ಅದಕ್ಕೆ ಹೊತ್ತು ಮೀರಿಸುವುದಿಲ್ಲ. ನಾನು ನಿನ್ನಿಂದ ಅಪ್ಪಣೆಯನ್ನು ಪಡೆದುಕೊಂಡು ನಾ ಮುಂದೆ ತಾ ಮುಂದೆ ಅಂತ ಕೆಲವು ಮಂದಿಗಳು ಹೋದ್ರು ತಾನೆ. ಒಬ್ಬರಾದ್ರೂ ಬಂದ್ರೆ ಪ್ರಭು, ಒಬ್ಬರಾದ್ರೂ ಬಂದ್ರೆ ಅಲ್ಪನೇ ಧೂಮ್ರಲೋಚನ ತನ್ನ ಕಣ್ಣಿನಿಂದ ಹೊರಹೊಮ್ಮಿದಂತಹ ಧೂಮದಿಂದ ಲೋಕವನ್ನು ಸುಡುವಂತಹ ಶಕ್ತಿವಂತ ಪುಣ್ಯಾತ್ಮನವ. ಆದರೆ ಕದಂಬಾವನದ ತುಗಿನಗಿರಿಯಲ್ಲಿ ಆ ಮಹಾಮಾತೆಯ ಓಂಕಾರದಿಂದ ಭಸ್ಮೀಭೂತನಾದ ಧೂಮಾವತಿ ಎನ್ನುವಂತಹ ಶಕ್ತಿಯನ್ನು ಲೋಕದ ಮಂದಿಗಳಿಗೆ ಆರಾಧಿಸುವುದಕ್ಕೆ ಕಳುಹಿಸಿಕೊಟ್ಲು. ಚಂಡಮುಂಡರು ಸಾಮಾನ್ಯರೇ, ಅಖಂಡ ಬ್ರಹ್ಮಚಾರಿತ್ವ, ಗದಾದಂಡ, ಮನೋವೇಗ ಅವರ ಆಯುಧ. ಅದನ್ನು ಎತ್ತಿಡಿ ಕುದ್ದಿಕೊಂಡು ಲೋಕ ಸಂಚಾರಿಗಳಾದುವಂತಾದ್ರೆ ಒಬ್ಬನೇ ಒಬ್ಬ ತಾಯಿಯ ಗರ್ಭದಿಂದ ಹೊರಬಂದ ಯೋಧನೊಬ್ಬ ಚಂಡಮುಂಡರನ್ನು ಎದುರಿಸಿ ನಿಲ್ತಾನೋ? ಅಂತದಲ್ಲಿ ಕದಂಬಾವನದಲ್ಲಿ ಏನಾಯ್ತು? ನೀನು ಹೇಳ್ತಿರುವಂತಹ ಸಾಮಾನ್ಯ ಹೆಣ್ಣು ಅವರನ್ನು ವಧೆ ಮಾಡಿಟ್ಲು.
ಸಾಮಾನ್ಯ ವಧೆಯೇ ಆದದ್ದು. ಸಾಮಾನ್ಯ ವಧೆ ಆದ್ರೆ ಚಿಂತೆ ಇಲ್ಲ ರಕ್ತಬೀಜಾತ್ಮನಿಗೆ. ಆದರೆ ಮಹಾಕಾಳಿಯ ರೂಪವನ್ನು ಧರಿಸಿ ಚಂಡಮುಂಡರ ಶಿರವನ್ನು ದೊರೆಯಲ್ಲ ಅಬ್ಬಬ್ಬ, ಇದನ್ನು ಹೇಳುವುದಕ್ಕೆ ನನ್ನ ನಾಲಿಗೆ ಉಳಿದಿದೆ ಎಲ್ಲ ಶಿವನೇ. ವಯೋವೃದ್ಧನಾದಂತಹ ಜ್ಞಾನವೃದ್ಧನಾದಂತಹ ಸುಗ್ರೀವ ಹೋಗುವಾಗ ತಗ್ಗಿ ಬಗ್ಗೆ ಹೋದ, ಬಂದು ಹೇಗೆ ನಿಂತ? ಮಾರ್ಮಲೆತು ನಿಂತ. ಯಾಕೆ ಗೊತ್ತೇ? ಕೊಲ್ಲುವವಳು ಕೊಲ್ಲಿಸುವವಳು ಅವಳು ಪ್ರಭು, ನಾವಲ್ಲ. ಸೃಷ್ಟಿ ಸ್ಥಿತಿ ಲಯಗಳೆಂಬಂತ ತ್ರೈ ಕಾರ್ಯಗಳನ್ನು ಏಕಕಾಲಕ್ಕೆ ಮಾಡಬಲ್ಲಂತ ಪ್ರಾಣವುಳ್ಳವಳವಳು. ಇಗದಲ್ಲೇನು ಪರದಲ್ಲೇನು ಎನ್ನುವುದನ್ನು ನೋಡಿ ಬಂದಂತ ಪುಣ್ಯಾತ್ಮ ಸುಗ್ರೀವ ಅವನ ಪಾದವನ್ನು ತೊಳೆದು ಈ ಶಿರದ ಮೇಲೆ ಧರಿಸಿಕೊಳ್ಬೇಕು. ಆದುದರಿಂದಲೇ ಹೇಳ್ತಾ ಇದ್ದೇನೆ, ಬಿಡು 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 ಮನದ ಮೂರ್ಖತೆಯ, ಬಿಡು ಪ್ರಭುವೇ, ಬಿಡು ಮನದ ಮೂರ್ಖತೆಯಾಗ, ಬಿಡು ಮನದ ಮೂರ್ಖತೆ. ತ್ರೈ ಜಗದೊಡದಿ ಚರಣಗಿ ಭಕ್ತಿಯಿಂದಲೇ ಕೊಡಮಣುದಾಗ, ತ್ರೈ ಜಗದೊಡದಿ ಚರಣಗೆ ಭಕ್ತಿಯಿಂದಲೇ ಕೊಡಮಡುತ್ತ ನಮ್ಮನ್ನು ನಾವೇ ಅರ್ಪಿಸಿಕೊಳ್ಳೋಣ. ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯದಿ ಈ ಧರಿತ್ರಿಯಲ್ಲಿ ಜಡದ ಬೀಜನ ಬರದ ತೆರದಲ್ಲಿ, ಬಾಳುವುದಲ್ಲದೆ ಜಡಜ ಬೀಜನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುದೆನುದ, ಜಡಜ ಬೀಜನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುದೆನುದಾಗ, ಬಿಡು 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 ಮನದ ಮೂರ್ಖತೆಯ ದೊರೆಯೇ ಬಾಯಿಗೆ ಬಂದಂತೆ ರಕ್ತಬೀಜಾಸುರ ಹೇಳ್ತಾನೆ ಅಂತ ಖಂಡಿತ ಭಾವಿಸಬಾರದು. ನಿನ್ನ ಅನ್ನದರುಣ ಈ ಕಿರೀಟದ ಮೇಲೆ ಇದೆ ತಂದೆ, ಅನ್ನದರುಣ ಕಿರೀಟದ ಮೇಲಿದೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ವಿಡುಮನದ ಮೂರ್ಖತೆಯ ತ್ರೈ ಜಗದೊಡತಿಯದ ಪಾದಾರವಿಂದಗಳಿಗೆ ಇಗೋ ಅಳಿದುಳಿದಿರುವ ಸೇನೆಯನ್ನು ಕರೆದುಕೊಂಡು ಹೋಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸೋಣ ತಂದೆ. ಕ್ಷಾಮ ಡಾಮರಗಳು ಯಥೇಚ್ಛವಾಗಿ ಚೋಡಿತಾಪುರದಲ್ಲಿ ತಾಂಡವಾಡುತ್ತಾ ಇದೆ. ಒಂದು ಮುಷ್ಟಿ ಅನ್ನಕ್ಕಾಗಿ ನಮ್ಮ ಪ್ರಜಾವರ್ಗದವರ ಮಕ್ಕಳು ಅದೋ ರೋಧಿಸುತ್ತಾ ಇದ್ದಾರೆ. ಪ್ರಭು, ಸಾಕು ಮಾಡಬಾರದೆ ತಂದೆ. ಅವಳನ್ನು ಪೂಜಿಸೋಣ, ಅವಳನ್ನು ಅರ್ಚಿಸೋಣ, ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ. ಬಿಡು ಬಿಡು ಸಭೆಯಿಂದ ಎದ್ದು ಬಂದು ಇನ್ನ ನೀತ್ಯ ನುಡಿ ಇದೇನ ತುಂಬಾ ಹೊಗಳಿದ ಆಕೆಯ ಬಗ್ಗೆ ನನಗೆ ಅರಿವಿಲ್ಲ ಅಂತ ಭಾವಿಸಿಕೊಂಡಿದ್ದೇನೋ. ಒಂದೇಳೋ ನಾವು ಕಳಿಸಿಕೊಟ್ಟಂತ ಎಲ್ಲ ವೀರರನ್ನ ಒಂದು ಮುಗಿಸಿದ್ದಾಳ ಆಕೆ. ಬಹುಶಃ ಇನ್ನಾವು ಯಾರನ್ನು ಕಳಿಸ್ತೋ ಎಲ್ಲವರನ್ನು ಕೊಂದು ಮುಗಿಸ್ತಾಳೆ ಎಂಬ ಹಾಗೆ ನಿನಗೆ ಒಂದು ರೀತಿಯ ಭೀತಿ ಇದೆ. ಕೇವಲ ಹೆಣ್ಣಿಗೆ ಹೆದರಿದ
ಪಾಪ ಏನು ನನಗೆ ಹರಣದ ಪಾಟು ಮತ್ತೆ ಸಾಯುವುದಕ್ಕೆ ಹೆದರ್ತಾರೆ ರಕ್ತಬೀಜ. ಇನ್ನೇನು ನಿನ್ನ ಅನ್ನದ ಋಣ ನನ್ನ ಮೇಲಿದೆ. ನಿನ್ನ ಇಂಗಿತವನ್ನು ನನ್ನಷ್ಟು ತಿಳಿದವರು ಶೋಣಿತದಲ್ಲಿ ಮತ್ತೊಬ್ಬರು ಇರಲಾರರು. ಪ್ರಭು ಹೇಳು ವಾದಿಸುವುದಿಲ್ಲ ತಂದೆ ನಿನ್ನಲ್ಲಿ. ಹಾ. ನಿನ್ನಲ್ಲಿ ವಾದಿಸಲಾರೆ. ಆದಿತ್ತು ಯಾಕೆ ಗೊತ್ತೇ? ಯಾಕೆ? ನಿನ್ನ ಅಡಿಯಾಳು ನಾನು. ನಾಳಿನ ದಿವಸಕ್ಕಾಗುವಾಗ